ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ ಗೊಲ್ಲಹಳ್ಳಿ ಈಶಾ ಫೌಂಡೇಶನ್ ಸಮೀಪ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ ಮನೋರಂಜನಾ ಅಡ್ವೆಂಚರ್ ಕಾರು ಆಟಗೆ ಚಾಲನೆ ನೀಡಲಾಯಿತು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಹಾಗೂ ಯುವ ಮುಖಂಡ ಗಿರೀಶ್ ಹರಿಸ್ಥಳ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಶವರೆಡ್ಡಿ, ಪ್ರವಾಸಿ ತಾಣಗಳ ಬಳಿ ಇಂತಹ ಅಡ್ವೆಂಚರ್ ಸೌಲಭ್ಯ ಆರಂಭವಾಗಿರುವುದು ಪ್ರವಾಸಿಗರಿಗೆ ಅನುಕೂಲಕರ ಎಂದರು. ಮಾಲೀಕ ರವಿಕುಮಾರ್ 1 ವರ್ಷದ ಪರಿಶ್ರಮದ ಫಲವಾಗಿ ಇಂಜಿನಿಯರ್ಗಳ ಮಾರ್ಗದರ್ಶನದಲ್ಲಿ ತಾಂತ್ರಿಕವಾಗಿ ಲೆಕ್ಕ ಹಾಕಿದ ಟ್ರಕ್ ನಿರ್ಮಿಸಲಾಗಿದೆ. ಇದು ಒಂದು ಅಡ್ವೆಂಚರ್ ಗೇಮ್ ಆಗಿದ್ದು F1 ರೇಸಿಂಗ್ ಅನುಭವ ನೀಡುವ ರೀತಿಯ ಕಾರುಗಳನ್ನು ತರಲಾಗಿದೆ. ಸುತ್ತಮುತ್ತಲಿನ ಜಿಲ್ಲೆಗಳ ಜನರು ಬಂದು ಈ ಅನುಭವವನ್ನು ಪಡೆಯಬಹುದು. ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಉದ್ಘಾಟನಾ ಅಂಗವಾಗಿ ವಿಶೇಷ ರಿಯಾಯಿತಿ ಘೋಷಿಸಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಲ್ಯಾಪ್ಗಳ ಮೂಲಕ ಅವಕಾಶ ನೀಡಲಾಗಿದೆ ಎಂದು ಹೇಳಿದರು. ಹೇಳಿ ಸರ್. ನನ್ನ ಹೆಸರು ರವಿಕುಮಾರ್ ಜೀವಿ ಅಂತ. ಮೂಲತಃ ಗೊಲ್ಲಹಳ್ಳಿಯವನು. ಚಿಕ್ಕಬಳ್ಳಾಪುರದಲ್ಲೇ ಬೆಳೆದಿದ್ದು ಕೂಡ. ಸೊ ನಾವು ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ ಆ್ಯಂಡ್ ಕೆಫೆ ಅಂತ ಎಸ್ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಓಪನ್ ಮಾಡಿದ್ದೀವಿ. ಈಶಾದಿಂದ 3 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಡೀ ನಮ್ಮ ಡಿಸ್ಟಿಕ್ಟಲ್ಲೇ ಗೋ ಕಾರ್ಟಿಂಗ್ ಎಲ್ಲೂ ಇರಲಿಲ್ಲ. ಸೊ ನನ್ನ ಆಸೆ ಏನಿತ್ತು ಅಂದರೆ, ನಾವು ಮೊದಲಿಂದ ಗೋ ಕಾರ್ಟಿಂಗ್ ಆಡಬೇಕು ಅಂತ ಹೋಗ್ತಾ ಇದ್ದಾಗ ಬೆಂಗಳೂರಿಗೆ ಹೋಗ್ತಿದ್ವಿ, ಮೈಸೂರಿಗೆ ಹೋಗ್ತಿದ್ವಿ, ಈ ಥರ ಎಲ್ಲ ಹೋಗಿ ಆಡ್ಬೇಕಾದ್ರೆ ನಮ್ಗೆ ಅನಿಸ್ತಾ ಇತ್ತು, ನಮ್ಮ ಜಾಗದಲ್ಲೇ ಒಂದು ಗೋ ಕಾರ್ಟಿಂಗ್ ಇದ್ದಿದ್ರೆ, ಅದು ಟೆಕ್ನಿಕಲ್ ಟ್ರ್ಯಾಕ್ ಬಿಲ್ಡ್ ಮಾಡಿದರೆ, ರಿಕ್ರಿಯೇಷನಲ್ ಟ್ರ್ಯಾಕ್ ಅಲ್ಲ, ಟೆಕ್ನಿಕಲ್ ಟ್ರ್ಯಾಕ್ ಬಿಲ್ಡ್ ಮಾಡಿದ್ದಿದ್ರೆ ನಾವು ಕೂಡ ಎಂಜಾಯ್ ಮಾಡ್ಬೋದಿತ್ತು, ಫ್ರೀಕ್ವೆಂಟಾಗಿ ಹೋಗ್ಬೋದಿತ್ತು ಅನ್ನೋ ತುಂಬ ದಿನಗಳಿಂದ ಕನಸಿದ್ದು ನಮಗೆ. ಸೊ ನಮ್ಮ ಫ್ಯಾಮಿಲಿ ಯಾವಾಗೂ ಕೂಡ ಥಿಂಕ್ ಮಾಡ್ತಾಯಿತ್ತು, ಈ ಥರ ಏನಾದ್ರು ನಾವು ಮಾಡಬೇಕು ಅಂತ. ಒಂದು ಆಲ್ಮೋಸ್ಟ್ 1 year ಬ್ಯಾಕ್ ಡಿಸೈಡ್ ಮಾಡಿ, ಅದಾದಮೇಲೆ ಇಂಜಿನಿಯರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ ಟೆಕ್ನಿಕಲ್ ಟ್ರ್ಯಾಕ್ನ ಬಿಲ್ಡ್ ಮಾಡಬೇಕಂತ ಡಿಸೈಡ್ ಮಾಡಿ, ಅದೇ ಥರನೇ ಡಿಸೈನ್ ಮಾಡಿಸಿ ಇದನ್ನೆಲ್ಲ ಕಂಪ್ಯೂಟರೈಸ್ ಮಾಡಿಸಿ, ಇದು ಯಾವುದೂ ಮ್ಯಾನ್ಯುಯಲ್ ವರ್ಕ್ ಇಲ್ಲ. ನೀವು ಎಂಟೈರ್ ಟ್ರ್ಯಾಕ್ ನೋಡಿದ್ರೆ ಇದು ಸಿಸ್ಟಮ್ ಬಿಲ್ಡ್ ಮಾಡಿರೋ ಟ್ರ್ಯಾಕ್ ಇದು. ಸೊ ಆ ಥರ ಬಿಲ್ಡ್ ಮಾಡಿಸಿ, ಕರ್ವ್ಸ್ ಇದೆಯಲ್ಲ, ಈ ಥರ ಕರ್ವ್ಸ್ ನಿಮಗೆ ಸುತ್ತಮುತ್ತ ಎಲ್ಲೂ ಸಿಗೋದಿಲ್ಲ. ಸೊ ಆ ಥರ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟೆಡ್ ಟ್ರ್ಯಾಕ್ನ ಬಿಲ್ಡ್ ಮಾಡಿಸಿದ್ದೀವಿ. ಯಾರೇ ಓಡಿಸಿದ್ರು ಕೂಡ ಅವ್ರಿಗೆ ಆ್ಯಕ್ಚುಲಿ ನೀವು F1 ರೇಸಿಂಗ್ ಮಾಡ್ತಾಯಿರೋ ಅನ್ನೋ ಫೀಲಿಂಗ್ ಬರುತ್ತೆ. ಮತ್ತು ಕಾರ್ಡ್ಸು ಕೂಡ ನಾವು KNKಯಿಂದನೇ ತರಿಸಿದ್ದೀವಿ. ಸೊ ದೇ ಆರ್ ದ ಪಿಯೋನಿಯರ್ಸ್ ಆ್ಯಕ್ಚುಲಿ. ಅವರು ಇಂಡಿಯಾದಲ್ಲೆಲ್ಲ ಔಟ್ಸೈಡ್ ಇಂಡಿಯಾ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದೇ ಕಾರ್ಡ್ಸು, ಲೇಟೆಸ್ಟ್ ಕಾರ್ಡ್ಸ್ನ ತರಿಸಿ ಟ್ರ್ಯಾಕ್ನ ಬಿಲ್ಡ್ ಮಾಡಿದ್ದೀವಿ ನಮ್ಮ ಜಾಗದಲ್ಲಿ. ನಮ್ಮ ಡಿಸ್ಟ್ರಿಕ್ಟ್ ಅವರು, ಹಾಗೆ ಎಂಟೈರ್ ಕರ್ನಾಟಕದವರು, ಎಂಟೈರ್ ಇಂಡಿಯಾದವ್ರು ಬಂದು ಆಡಿ ಎಂಜಾಯ್ ಮಾಡಬೇಕು. ಈಶಾಗೆ ಬಂದಿರೋರೆಲ್ಲ ಕ್ರೌಡು ಇಲ್ಲಿ ಬಂದು ಆಡಿ ಎಂಜಾಯ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಬಂದು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇದರಲ್ಲೇ ಕ್ರೇಜ್ ಇದ್ದಿದ್ದು. ಇದು ನಾವು ಹುಡ್ಕೊಂಡು ತುಂಬ ಆಲ್ಮೋಸ್ಟ್ ಬೆಂಗಳೂರಿಗೆ, ಮೈಸೂರಿಗೆ ಆ ಥರ ಎಲ್ಲ ಹೋಗ್ತಾ ಇದ್ದಾಗ ನಮ್ಗೆ ಅನಿಸ್ತಾ ಇತ್ತು, ನಮ್ಮ ಜಾಗದಲ್ಲಿ ನಾವೇನಾದರೂ ಮಾಡಿದ್ರೆ ನಮ್ಮ ಹುಡುಗರಿಗೆಲ್ಲ ಹೆಲ್ಪ್ ಆಗುತ್ತೆ. ಅಡ್ವೆಂಚರಸ್ ಗೇಮ್ಸು ತುಂಬ ಕ್ರೇಜ್ ಇರೋದ್ರಿಂದ ನಮ್ಮ ಯೂತ್ಗೆ ಇದು ತುಂಬ ಮಜಾ ಕೊಡುತ್ತೆ. ವೀಕೆಂಡ್ಗೆ ಅವ್ರು ಬೇರೆ ಸಿಟೀಸ್ಗೆ ಹುಡ್ಕೊಂಡು ಹೋಗೋ ಬಂದು ಇಲ್ಲೇ ಬಂದು ಆಡ್ಬೋದು, ಫ್ಯಾಮಿಲೀಸ್ ಕರ್ಕೊಂಬಂದು ಆಡ್ಬೋದು. ಅದರಿಂದನೇ ಅದೇ ಮೇಯ್ನ್ ರೀಸನ್ ಆ್ಯಕ್ಚುಲಿ ನಾನು ಬಿಲ್ಡ್ ಮಾಡೋದಕ್ಕೆ. ಅಡ್ವೆಂಚರಸ್ ಗೇಮ್. ಕರೆಕ್ಟ್. ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರಿಕಾಷನ್ ತೊಗೊಂಡಿದ್ದೇನು ಅಂದರೆ, ನೀವು ಎಂಟೈರ್ ಟೈರ್ಸ್ ನೋಡ್ಬೋದು, ಎಲ್ಲೇ ಹೋದರೂ ಕೂಡ 2 ಟೈರ್ ಇಟ್ಟಿರ್ತಾರೆ. ನಾವು 3 ಇಡ್ಸಿದ್ದೀವಿ, ಪ್ಲಸ್ ನೆಟ್ ಆ್ಯಂಡ್ ಬೋಲ್ಟ್ ಮಾಡಿಸಿದ್ವಿ. ಅದಾದಮೇಲೆ ಅದ್ರ ಮೇಲೆ ಟೈ ಮಾಡಿಸಿದ್ದೀವಿ, ರೋಪ್ನ ಟೈ ಮಾಡಿಸಿದ್ದೀವಿ. ಅದಾದಮೇಲೆ ನೀವೆಲ್ಲ ಕರ್ವ್ಸಲ್ಲಿ ನೋಡಿದ್ರೆ 2 ಪೇರ್ ಆಫ್ ಟೈರ್ಸ್ನ ಇಡ್ಸಿದ್ದೀವಿ. ಅದಾದಮೇಲೆ ನೀವು ಯಾವುದೇ ಕರ್ವ್ಸಲ್ಲಿ ನೀವು ಆಡಬೇಕಾದ್ರೆ ನೋಡಿದ್ರೆ ಎಂಪ್ಲಾಯೀಸ್ನ ಡಿಪ್ಲಾಯ್ ಮಾಡಿದ್ದೀವಿ. ಸೊ ಅದಾದಮೇಲೆ ನಮ್ಮ ಹೊಸ ಕಾರ್ಡ್ಸಲ್ಲಿ ಏನಾಗಿದೆ ಅಂದರೆ, ಸ್ವಿಚ್ನ ಇನ್ಸ್ಟಾಲ್ ಮಾಡಿಸಿದ್ದೀವಿ. ನೀವು ಸ್ವಿಚ್ ಆಫ್ ಮಾಡಿದ್ರೆ ಸಾಕು, ಆಟೋಮೆಟಿಕಾಗಿ ಆಫ್ ಆಗಿಬಿಡುತ್ತೆ ಗಾಡಿ, ಎಲ್ಲೇ ಇದ್ರೂ ಕೂಡ ಆಫ್ ಆಗಿಬಿಡುತ್ತೆ. ಅದು ಒಂದು ಇಂಪಾರ್ಟೆಂಟು. ಮತ್ತು ನೀವು ಇದು ನೋಡ್ಬೋದು, ಏನಂತಾರೆ ಅದಕ್ಕೆ, ಈ ಕಾರ್ಟಲ್ಲಿ ಬೇಸಿಕಲಿ ನೀವು ಯಾವುದಾದ್ರೂ ಒಂದು ಟೈರಿಗೆ ಟಚ್ ಆಗಿದ ತಕ್ಷಣ ಆಟೋಮೆಟಿಕಾಗಿ ಗಾಡಿ ಆಫ್ ಆಗುತ್ತೆ. ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಫೀಚರ್ನ ಸೆನ್ಸರ್ ಇನ್ಸ್ಟಾಲ್ ಆಗಿರೋದ್ರಿಂದ ಅದು ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಇವತ್ತು ಕೇಶವರೆಡ್ಡಿ ಸರ್ ಬಂದಿದ್ರು ಇವತ್ತು, ಮತ್ತು ಗಿರೀಶ್ ಅಣ್ಣ ಅವ್ರು ಬಂದಿದ್ದರು. ಅದಾದಮೇಲೆ ನಾಗಭೂಷಣ್ ಸರ್ ಅವ್ರು ಬಂದಿದ್ದರು, ಮತ್ತು ನವೀನ್ ಕಿರಣ್ ಅವ್ರು ಇವಾಗ ತಾನೇ ಬಂದರು. ನಾನು ಅವ್ರ ಸ್ಕೂಲಲ್ಲೇ ಓದಿದ ಸ್ಟೂಡೆಂಟ್ ನಾನು ಆ್ಯಕ್ಚುಲಿ. ಪಂಚಗಿರಿ ಪ್ರೌಢಶಾಲೆಯಲ್ಲಿ ಪಂಚಗಿರಿ ಸ್ಕೂಲ್ PPHS ಓದಿ ನಾನು ಅವ್ರು ನಮ್ಮ ಕನಸು ಕಾಣೋದು ಹೇಳ್ಕೊಟ್ರು ಆ್ಯಕ್ಚುಲಿ. ಏನಾದರೂ ಮಾಡಿ, ನಮ್ಮ ಜಿಲ್ಲೆಗೆ ಏನಾದರೂ ಮಾಡಿ ಅಂತ ಪ್ರತಿ ಸತಿ ಹೇಳ್ತಾಯಿದ್ರು. ಸೊ ಅವ್ರು ಇವತ್ತು ಕಾರಣಾಂತರಗಳಿಂದ ಫಂಕ್ಷನ್ ಅಟೆಂಡ್ ಮಾಡಲಿಲ್ಲ, ಬಟ್ ನಮ್ಮ ಜಾಗಕ್ಕೆ ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಇದೆ.
ನೀವು ಕೇಳಿದ್ದು ಕ್ವಶನ್, ಯಾಕಂದ್ರೆ ನೀವು ಇಲ್ಲೆಲ್ಲ ನೋಡ್ಬೋದು ಫೆಡ್ ಲೈಟ್ಸ್ ಇದೆ. ಎಂಟೈರ್ ನೈಟ್ ರನ್ ಮಾಡೋಂಥ ಫೆಸಿಲಿಟಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಬಟ್ ರನ್ ಮಾಡೋದು ಇನ್ನೂ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋದ್ರಿಂದ ಅಪ್ ಟು 7 ಸ್ಟ್ರೆಚ್ ಮಾಡ್ತೀವಿ. ಅದಾದಮೇಲೆ ನಾವು ಪರ್ಸ್ನಲಿ ಟ್ರಯಲ್ಸ್ ಮಾಡಿ ನೈಟು ಎಲ್ಲನೂ ಟ್ರ್ಯಾಕ್ ಅರ್ಥ ಮಾಡಿಕೊಂಡು ಹೇಗೆ ಎಲ್ಲಾದರೂ ಲೈಟ್ ಡಿಪ್ಲಾಯ್ಮೆಂಟ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಇನ್ನೇನಾದರೂ ಬೇಕಾಗುತ್ತಾ ಎಲ್ಲ ಚೆಕ್ ಮಾಡಿಕೊಂಡು ಪ್ರಿಕಾಷನ್ಸ್ ತೊಗೊಂಡು ಪ್ರಾಬಬಲಿ ಆಮೇಲಿಂದ ಪಬ್ಲಿಕ್ಕಿಗೆ ಬಿಡ್ತೀವಿ ಸರ್.